ಇವತ್ತು ಆಟೋ ಡ್ರೈವರ್ ಹೇಳ್ತಾನೆ ಬೈಕ್ ಟ್ಯಾಕ್ಸಿ ರೈಡರ್ಗೆ ಈ ಕೆಲಸ ಬಿಟ್ಟು ತಲೆ ಹಿಡಿದು ಸಂಪಾದನೆ ಮಾಡು ಅಂತ ಹೇಳ್ತಾನೆ. ಯಾರಿಗೂ ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡಕ್ ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಇವತ್ತು ಉತ್ತರ ಪೌರುಷ ಒಲೆ ಮುಂದೆ ನಂಗೆ ಈ ಆಟೋ ಡ್ರೈವರ್ಗಳು ದರ್ಬಾರು ಅಮಾಯಕರ ಬೈಕ್ ಟ್ಯಾಕ್ಸಿ ರೈಡರ್ ವಿರುದ್ಧ ಆಗೋಗಿದೆ. ಈ ತರ ಕೆಟ್ಟದಾಗಿ ಮಾತಾಡಿ ನಿಮ್ಮ ಮಾನ ಮರ್ಯಾದೆ ನೀವೇ ಹರಾಜ್ ಹಾಕೊಂತ ಇದೀರ ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರ್ನ್ ಯೂಟ್ಯೂಬ್ ಚಾನಲ್. ಮೊನ್ನೆ ಗೊತ್ತಿರ್ಬೇಕು ಎಲ್ಲರಿಗೂ, ಮೈಸೂರಲ್ಲಿ ಒಂದು ಆಟೋದವರು ದಬ್ಬಾಳಿಕೆ ಬೈಕ್ ಟ್ಯಾಕ್ಸಿ ಮೇಲೆ ಎಷ್ಟು ಮಟ್ಟಿಗೆ ಆಯ್ತು ಅಂತ ಎಲ್ಲರೂ ನೋಡಿರ್ತಾರೆ ವಿಡಿಯೋಗಳು. ಎಲ್ಲೆಡೆ ಅದೇ ವೈರಲ್ ಆಗೋಗಿದೆ. ಏನೆಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅಂತಲೂ ಗೊತ್ತು. ಬನ್ನಿ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಮಾತಾಡೋಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ. ನಾವು ಎವ್ರಿ ಡೇ ಬೈಕ್ ಟ್ಯಾಕ್ಸಿದ ಏನೇ ಒಂದು ಹೊಸ ಅಪ್ಡೇಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ನಡೆದ್ರು ಕೂಡ ತಿಳಿಸ್ಕೊಡ್ತಾನೆ ಇರ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಇವತ್ತು ಸುಮಾರು 60 ಬೈಕ್ ಹಿಡಿದು ಕೀ ಎಲ್ಲ ಕಿತ್ಕೊಂಡು ತುಂಬಾ ದೊಡ್ಡ ಗಲಾಟನೆ ಮಾಡಿದ್ರು ಮೈಸೂರಲ್ಲಿ ಆಟೋ ಡ್ರೈವರ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಗಳದು. ಕೆಲವರಿಗೆ ಹೊಡೆದಿದ್ದಾರೆ, ಕೆಲವರಿಗೆ ಕೆಟ್ಟ ಪದ ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡಿರ್ಬೇಕು, ಅದೆಲ್ಲ ಲೈವ್ ಆಗೇ ನೋಡಿದೀರಾ. ಒಬ್ಬ ಹೇಳ್ತಾನೆ, ಹೋಗಿ ಈ ತರ ಕೆಲಸ ಮಾಡೋ ಬದಲು ಇದರ ತಲೆ ಹಿಡಿದು ಸಂಪಾದನೆ ಮಾಡು. ಹಂಗಾರೆ ಬೈಕ್ ಟ್ಯಾಕ್ಸಿ ಮಾಡ್ತಿರೋದು ಅಷ್ಟು ತಲೆ ಹಿಡಿಯೋದಕ್ಕಿಂತ ಕಚಡ ಕೆಲಸನ ಇವ್ರ ಪ್ರಕಾರ? ಏನಂತ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದೀರಾ ಸ್ವಾಮಿ ನೀವು? ಮಾತಾಡಕ್ ಮುಂಚೆ ಬಾಯಿ ನಾಲ್ಗೆ ಇದೆ ಅಂತ ಎಲುಬಿಲ್ಲಿ ನಾಲ್ಗೆ ಹೆಂಗ್ ಬೇಕಂಗ್ ಮಾತಾಡ್ಬಿಡ್ಬೋದಾ? ಏನ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೆ ಅಷ್ಟೊಂದು ಕಂಡಮ್ ಅನ್ಕೊಂಡಿದ್ದೀರಾ? ತಲೆ ಹಿಡಿದು ಸಂಪಾದನೆ ಮಾಡು ಅಂತ ಹೇಳ್ತೀರಾ ಸ್ವಾಮಿ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅದು ಎಲ್ಲಿ ಅರ್ಥ ಎಲ್ಲಿ ಕೊಡುತ್ತೆ ಅಂತ ಗೊತ್ತಾ? ಅದು ತಲೆ ಹಿಡಿಯೋದಂದ್ರೆ ಏನ್ ಅರ್ಥ ಅಂತ ಗೊತ್ತಾ ನಿನಗೆ? ಇಂಥರ್ನೆಲ್ಲ ಏನ್ ಮಾಡ್ಬೇಕು? ಇಂಥರ್ನೆಲ್ಲ ಒದ್ದು ಒಳಿಕ್ ಹಾಕ್ಬೇಕು. ಏನ್ ಮಾತಾಡಕ್ ಏನ್ ಗುಂಪಲ್ಲಿ ಹೆಂಗ್ ಬೇಕಾದ್ರೂ ಮಾತಾಡ್ಬಿಡ್ಬೋದು, ನಡೆದು ಬಿಡುತ್ತೆ ನಮ್ದು ಒಂದು ದರ್ಬಾರ. ಈ ಸ್ವಾಮಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಷ್ಟು ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾರಂತ ಅವ್ರಿಗೆ ಗೊತ್ತು. ಬೆಳಗಿಂದ ಸಂಜೆವರೆಗೂ ಬಿಸಿಲು, ಮಳೆ, ಚಳಿ, ಗಾಳಿ, ಧೂಳು ಕುಡ್ಕೊಂಡು ಪೊಲ್ಯೂಷನ್ ಅಲ್ಲಿ ಟೈಮ್ ಊಟ ಮಾಡೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಸಿನ್ಸಿಯರ್ ಆಗಿ ಎಷ್ಟು ಕಷ್ಟ ಬಿದ್ದು ಪಬ್ಲಿಕ್ಗೆ ಸೇವೆ ಕೊಡ್ತಾ ಇದಾರೆ. ಅದಕ್ಕೆ ಪಬ್ಲಿಕ್ ಹ್ಯಾಟ್ಸ್ ಆಫ್ ಹೇಳ್ತಾರೆ. ನೀವ್ ಯಾರ್ರೀ ನೀವು ಬೈಕ್ ಟ್ಯಾಕ್ಸಿ ಅವ್ರನ್ನ ತಲೆ ಹಿಡಿದು ಸಂಪಾದನೆ ಮಾಡೋ ಈ ಕೆಲಸ ಮಾಡಬಿಟ್ಟು ಅಂತ ಹೇಳಕ್ಕೆ? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ನಾನು ಕೇಳ್ತಾ ಇರೋದು. ಇವತ್ತು ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ದಬ್ಬಾಳಿಕೆ ಮಾಡ್ತಿರಲ್ವಾ? ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ. ಪೊಲೀಸ್ನವರು ಕೂಡ ಯಾರು ಹಿಡಿಯಂಗಿಲ್ಲ ಬೈಕ್ ಟ್ಯಾಕ್ಸಿ ಅಂತ ಹೇಳಿದ್ದಾರೆ. ಅವರೇ ಕೂಡ ಇವತ್ತು ಸುಮ್ಮನೆ ಇದ್ದಾರೆ ಕರ್ನಾಟಕದಲ್ಲಿ. ಇವತ್ತಿನವರೆಗೂ ಒಂದೇ ಒಂದು ಬೈಕ್ ಎಲ್ಲೂ ಹಿಡಿದು ಸೀಸ್ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ ಯಾಕೆ ಮಾಡ್ತಾ ಇದೀವಿ ಬೈಕ್ ಟ್ಯಾಕ್ಸಿ ಅಂತ. ನಿಮ್ಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಪದೇ ಕೊಟ್ಟರು. ಪದೇ ನೀವು ಇದೇ ತರ ರಿಪೀಟ್ ಕೆಲಸ ಮಾಡ್ತಾನೆ ಇದ್ದೀರಾ, ರೈಡರ್ಸ್ ತೊಂದರೆ ಕೊಟ್ಕೊಂಡು. ನಿಮ್ಗೇನು ಹೇಳ್ಬೇಕು, ಯಾವ ಭಾಷೆಯಲ್ಲಿ ಹೇಳ್ಬೇಕು ಹಂಗಾರೆ ನಿಮಗೆ? ನಾವು ಅದೇ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು ಹಂಗಾರೆ ನಿಮಗೆ? ಇಲ್ಲಿ ನಿಮ್ಗೂ ನಮ್ಗೆ ಏನ್ ಡಿಫ್ರೆನ್ಸ್ ಆಗ್ಬಿಡುತ್ತೆ ಹಂಗಾರೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ತರ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಫಸ್ಟ್ ಬಿಡಿ. ಇವತ್ತು ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬಂದಿರೋದ ಯಾಕೆ ಹೇಳೋ? ಗುಂಡಾಗಿರಿ, ರೌಡಿಸಮ್ ಹೊರ್ತಾನೆ ಅಂತ ಈ ತರ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ. ಅಪ್ಪ ಅಮ್ಮ ಮನೆಗಿರೋರ್ನೆಲ್ಲ ಕರ್ಕೊಂಬರ್ತೀರಾ. ಇವ್ರು ಕೆಲಸ ಮಾಡೋ ತಪ್ಪಿಗೆ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲಾರನ್ನ ಎಳಿತೀರಾ ರೋಡಿಗೆ. ಅವ್ರನ್ನೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತೀರಾ ಪದಗಳು. ಈ ತರ ಮಾತಾಡೋದಕ್ಕೆ ಇವತ್ತು ನಿಮಗೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಪಬ್ಲಿಕ್ಸ್ ಏನಕ್ಕೆ ನಿಮ್ಮ ಮೇಲೆ ಈ ತರ ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ, ನೀವು ಮಾತಾಡ್ತಕ್ಕಂಥ ಒಂದು ಕೆಟ್ಟ ಲ್ಯಾಂಗ್ವೇಜ್, ನೀವು ನಡ್ಕೊಳತಕ್ಕಂಥ ಒಂದು ದುರ್ವರ್ತನೆ. ಇದು ಚೇಂಜ್ ಮಾಡಿದ್ದ ನಾನು ಪದೇ ವಿಡಿಯೋದಲ್ಲಿ ಆಗ್ತಾನೆ ಇರ್ತೀನಿ. ಯಾರೋ ಒಂದಿಷ್ಟು ಜನ ಮಾಡ್ತಕ್ಕಂಥ ನಿಮ್ಮ ಕೆಲ್ಸಗಳಿಂದ ಇಡೀ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ, ಬೆಂಗಳೂರೆಲ್ಲ ಕರ್ನಾಟಕದ ಎಲ್ಲೆಡೆನೂ ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗೆ ಕಮೆಂಟ್ಸ್ ಬರ್ತಾ ಇದೆ. ಫಸ್ಟ್ ಇದು ನೀವು ಚೇಂಜ್ ಮಾಡ್ಕೋಬೇಕು. ಇವತ್ತು ಎಷ್ಟಿದಾವೆ ನಿಮ್ಮ ಆಟೋ ಸಂಘಟನೆಗಳು, ಎಷ್ಟೆಷ್ಟು ಹೋರಾಡ್ತೀರಾ? ಇಂಥವೆಲ್ಲ ಯಾಕೆ ನೀವು ಧ್ವನಿ ಎತ್ತಿ ಮಾತಾಡ್ತಿಲ್ಲ ನಿಮ್ಮ ಸಂಘಟನೆಗಳಲ್ಲಿ? ಹೇಳಿ, ನಿಮ್ಮ ಸಂಘಟನೆಗಳಿಂದ ವಿಡಿಯೋ ಮಾಡಿಬಿಡಿ. ಈ ತರ ಎಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಡ್ರಪ್ಪ ಪಬ್ಲಿಕ್ಸ್ಗೆ, ರೈಡರ್ಸ್ಗೆ, ಯಾರಿಗೇ ಆಗ್ಲಿನಿ. ಅವ್ರಿಗೂ ಅವ್ರದೇ ಆದಂತ ಒಂದು ಸ್ವತಂತ್ರ ಅನ್ನೋದಿದೆ. ಅವ್ರಿಗೊಂದು ಫ್ಯಾಮಿಲಿ ಅಂತ ಇರುತ್ತೆ. ಈ ತರ ಎಲ್ಲ ಕೆಟ್ಟದ ಲ್ಯಾಂಗ್ವೇಜ್ ಯೂಸ್ ಮಾಡಕ್ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದು ಯಾರು? ನೀವು ಅವ್ರನ್ನೇನು ಕೇಳಿದ್ರೆ ಹಿಂಗೆ ಬಿಟ್ರೆ ನಾಳೆ ದಿನ ಇನ್ನೂ ವರ್ಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರ ಅವರು. ಇದೇ ವರ್ಸ್ಟ್ ಬಿಡಿ, ಇನ್ನೂ ಇದಕ್ಕಿಂತ ವರ್ಸ್ಟ್ ಆಗಿ ಮಾತಾಡ್ತಾರ ಅವ್ರು ಅಂತಾರೆ. ಅವರು ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು. ನೀವು ನಿಮ್ಮ ಸಂಘಟನೆಗಳಿಂದ ಒಂದು ಎಚ್ಚರಿಕೆ ಕೊಡಬೇಕು. ಈ ತರ ಯಾರೋ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಡ್ರಪ್ಪ, ಇದರಿಂದ ನಮಗೂ ಕೂಡ ಎಲ್ಲ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ನೀವು ಮಾಡ್ತಕ್ಕಂಥ ಸ್ವಲ್ಪ ಜನ ಕೆಲಸದಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಆಟೋದವ್ರಿಗೆ. ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡಿ. ಏನೇ ಪ್ರಾಬ್ಲಮ್ ಇದೆ ಅದಕ್ಕೊಂದು ಕಾನೂನು ಇದೆ, ಒಂದು ಗೌರ್ಮೆಂಟ್ ಇದೆ, ಒಂದು ಪೊಲೀಸ್ ಅಂತ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಅದು ಮಾಡ್ಬೇಕಾ ಬೇಡವಾ, ಅದು ಲೀಗಲ್ಲ ಇಲ್ಲೀಗಲ್ ಅನ್ನೋದು ಅವ್ರಿಗೆ ಗೊತ್ತು. ಅದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ಕೆಲಸ ಅವ್ರು ಮಾಡ್ತಾರೆ. ನೀವೇನಕ್ಕೆ ಮಾಡ್ತಿದ್ದೀರಿ ಈ ಕೆಲಸನ? ನಿಮ್ಮ ಡ್ಯೂಟಿ ಎಷ್ಟಿದೆ ಅಷ್ಟು ಮಾಡಿ ನೀವು.
ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಹಿಡಿದು ಹೊಡೆದು ಬೈಯೋದು ಕೀ ಕಿತ್ಕೊಳ್ಳೋದು ಇದೆಲ್ಲ ನಿಮಗೆ ರೈಟ್ಸ್ ಇಲ್ಲ. ಈ ತರ ಕೆಲಸ ನೀವು ಮಾಡಬೇಡಿ ಅಂತ ನೀವು ಎಚ್ಚರಿಕೆ ಕೊಡಬೇಕು ನಿಮ್ಮ ಸಂಘಟನೆಯಿಂದ. ಇನ್ನು ನಾಳೆ ದಿವಸ ಎಲ್ಲ ನಿಮ್ಮ ಕುತ್ತಿಗೆಗೆ ಬರುತ್ತಿದ್ದು, ನಿಮ್ಮ ಸಂಘಟನೆಗಳು ಕುತ್ತಿಗೆಗೆ ಬರುತ್ತೆ ನಾಳೆ ದಿವಸ. ನಿಜವಾಗ್ಲೂ ಇವ್ರು ಯಾರೋ ಮಾಡ್ತಾರಲ್ಲ ಈ ತರ ಕೆಲಸದಿಂದವ, ದಯವಿಟ್ಟು ಹೇಳ್ತಾ ಇದೀನಿ, ಇವೆಲ್ಲ ನಿಲ್ಲಿಸ್ಬೇಕು. ಈ ತರ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡೋದು, ಹೊಡೆಯೋದು, ರೌಡಿಸಮ್ ಮಾಡೋದು, ಇವೆಲ್ಲ ಫಸ್ಟ್ ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವರು ನಿಲ್ಲಿಸಿದ್ರೆ ಮಾತ್ರನೇ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡಕ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾರೆ ಪಬ್ಲಿಕ್ಸೇನೆ. ಈಗಲೇ ಆಲ್ರೆಡಿ ಮರ್ಯಾದೆ ಹೋಗ್ತಾ ಇದೆ ನಿಮ್ದು ಆಟೋ ಡಿಪಾರ್ಟ್ಮೆಂಟ್ ಅಂದ್ರೆ. ಎಷ್ಟೋ ಜನ ಚೀತು ಅಂತ ಒಗಿತಾರೆ. ನೀವು ಇದೇ ತರ ಇನ್ನ ಗುಂಡಾಗಿರಿ ವರ್ತನೆ ಮಾಡ್ಕೊಂತ ಇದ್ರೆ ನಿಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗೋದು ಗ್ಯಾರಂಟಿ. ಅದು ನಿಮ್ಮಿಂದನೇ ನೀವೇ ಮಾಡ್ಕೊಂತ ಇದ್ದೀರಾ. ಇದು ನೀವು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇಷ್ಟು ಕೆಟ್ಟದಾಗಿ ಪದಗಳು ಯೂಸ್ ಮಾಡಿ ಬೈಯಕ್ಕೆ ನಿಮ್ಗೆ ಯಾರೋ ರೈಟ್ಸೇ ಕೊಟ್ಟಿಲ್ಲ. ಇವತ್ತು ಅವರೆಲ್ಲರೂ ತಿರುಗಿ ಬಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಗೊತ್ತಾ? ಫಸ್ಟ್ ಏನ್ ತಲೆ ಹಿಡೀರಿ. ಅವ್ರನ್ನ ಅಮ್ಮನು ಅಕ್ಕನು ಆ ಮಗ ಸೂಮಗ ಬೋಮಗ ಇವೆಲ್ಲ ಬೇಡ ಲ್ಯಾಂಗ್ವೇಜ್ ಮಾತಾಡಕ್ಕೆ. ಎಲ್ರಿಗೂ ಬರುತ್ತೆ ಇವನ್ನ, ಎಲ್ರಿಗೂ ದೇವ್ರಿಗೆ ನಾಲಿಗೆ ಕೊಟ್ಟಾನೆ, ಬಾಯಿ ಕೊಟ್ಟಾನೆ. ಬಟ್ ಆ ಪದಗಳನ್ನ ರಿಪೀಟ್ ಏನಕ್ಕೆ ನಮ್ಮ ರೈಡರ್ಸ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ, ಈ ಪದಗಳು ಯೂಸ್ ಮಾಡಿದ್ರೆ ನಿಮಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕೋ ಆ ಕೆಲಸ ಮಾಡಿದ್ದಾರೆ. ಡೈರೆಕ್ಟ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನ್ಯಾಯವಾಗಿ ನಡ್ಕೊಂಡಿದ್ದಾರೆ ಅವರು. ನಿಮ್ ತರ ಇಲ್ಲಿಗಲ್ಲಾಗ ಅವ್ರು ನಡ್ಕೊಂತ ಇಲ್ಲ. ನಮಗೆ ನ್ಯಾಯ ಬೇಕು, ಈ ತರ ಆಗಿದೆ, ನಮಗೆ ಅನ್ಯಾಯ ಆಗಿದೆ, ಇದ್ರ ವಿರುದ್ಧ ನಮಗೆ ನ್ಯಾಯ ಬೇಕು ಅಂತ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲೇ ಹೋಗ್ಬೇಕು. ನಿಮ್ಮ ಒಂದು ಗೂಂಡಾಗಿರಿ ವರ್ತನೆ ಮಾಡ್ಕೊಂಡು ಅದೇ ತರ ನಾವು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಆಯ್ತಾ? ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಹೋರಾಡಬೇಕು ಖಂಡಿತ ಅದ್ರ ಪ್ರಕಾರನೂ ಹೋರಾಡೋಣ. ನಮ್ಮ ಬೈಕ್ ಟ್ಯಾಕ್ಸಿಗೆ ಹೇಳೋದಿಷ್ಟೇನೆ, ಅವ್ರು ಮಾಡಿದ್ರು ಅಂತ ನೀವು ಅದೇ ತರ ಎಲ್ಲ ಹೊಡೆಯೋದು ಗಲಾಟೆ ಮಾಡೋದು ಮಾಡಕ್ ಹೋಗ್ಬೇಡಿ. ನ್ಯಾಯವಾಗಿ ರೀತಿನೇ ಹೋರಾಡೋಣ. ಏನ್ ಕಂಪ್ಲೇಂಟ್ ಕೊಡ್ಬೇಕಾ ಕೊಟ್ಟಿದ್ದೀರಾ, ಅದಕ್ಕೆ ಆಕ್ಷನ್ ಏನ್ ತಗೊಂತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೋಣ, ಆಯ್ತಾ? ಸದ್ಯಕ್ಕಂತೂ ಡ್ಯೂಟಿ ಮಾಡ್ತಾ ಇರಿ. ಯಾರಿಗೂ ಹೆದರ್ಕೊಂಡು ಏನು ಡ್ಯೂಟಿ ಯಾರು ಸ್ಟಾಪ್ ಮಾಡಬೇಡಿ. ಇದು ಕೋರ್ಟ್ ಇಂದ ಯಾವಾಗ ಫೈನಲ್ ಅನೌನ್ಸ್ಮೆಂಟ್ ಬರುತ್ತೋ ಮಾಡಬೇಡಿ ಅಂತ ಅವತ್ ಬೇಕಾದ್ರೆ ಸ್ಟಾಪ್ ಮಾಡೋಣ. ಸದ್ಯಕ್ಕಂತೂ ಯಾರು ಕೇಳಂಗಿಲ್ಲ. ಇವರು ಅವ್ರು ಏನೇ ಕೇಳ್ತಾರೆ ನೀವು ಡ್ಯೂಟಿ ಮಾಡೋದು ಮಾಡ್ತಾ ಇರಿ, ಯಾರು ಸ್ಟಾಪ್ ಮಾಡಬೇಡಿ. ಈ ತರ ಎದುರಿಸ್ಬಿಟ್ರೆ ಯಾರು ಡ್ಯೂಟಿ ಮಾಡಲ್ಲ ಅನ್ನೋ ಒಂದೇ ಒಂದು ವೀಕ್ನೆಸ್ ಇಟ್ಕೊಂಡು ಅವ್ರು ಈ ತರ ಮಾಡ್ತಾ ಇದಾರೆ ಅಷ್ಟೇನೆ. ಬಟ್ ಅವ್ರು ಏನೇ ಮಾಡ್ಬೋದು, ಯಾರು ಡ್ಯೂಟಿ ಸ್ಟಾಪ್ ಮಾಡಬೇಡಿ. ಅವ್ರು ಎಷ್ಟು ಮಾಡ್ತಾರೋ ಇನ್ನು ನಾವು ಅದು ಹತ್ರಷ್ಟು ಮಾಡೋಣ, ಆಯ್ತಾ? ಭಯ ಬೀಳ್ಬೇಡಿ, ಡೈರೆಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇರಿ. ಅದೇನಾಗುತ್ತೆ ಮುಂದೆ ನೋಡ್ಕೊಳ್ಳೋಣ. ಈ ಕಳ್ತನ ಮಾಡ್ತಾ ಇಲ್ಲ, ಕೊಲೆ ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದೀವಿ, ಆಯ್ತಾ? ಯಾರೋ ಒಬ್ರು ಹೇಳ್ತಾ ಇದ್ರು ಲೇಡಿ ಮೇಡಮ್, ಗೌರ್ಮೆಂಟ್ ಆಫೀಸರ್ಗಳೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಕಂಪ್ನಿ ಎಂಪ್ಲಾಯ್ಗಳೆಲ್ಲ ಬಂದು ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಇವತ್ತು ನಾವು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡಾಕ್ತಿಲ್ಲ, ನಾವೆಲ್ಲಿಗೆ ಹೋಗ್ಬೇಕು? ಈ ತರ ಇವರಿಂದ ನಮ್ಮ ಅನ್ನ ಕಿತ್ಕೊಂಡ್ ತಿಂತಾರೆ, ಮೊಟ್ಟೆ ಮೇಲೆ ಹೊಡಿತಿದ್ದಾರೆ. ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ನ್ಯಾಯವಾಗಿ ಸಂಪಾದನೆ ಮಾಡಕ್ಕೆ ಏನ್ ಕೆಲಸನಾದ್ರು ಮಾಡ್ಬೋದು. ಅವ್ರ ಗೌರ್ಮೆಂಟ್ ಜಾಬರ್ ಆಗಿರ್ಲಿ, ಪ್ರೈವೇಟ್ ಕಂಪ್ನಿ ಎಂಪ್ಲಾಯರ್ ಆಗಿರ್ಲಿ, ಅವ್ರಿಗೆ ಅವ್ರದೇ ಆದ 1000 ಕಮಿಟ್ಮೆಂಟ್ ಇರ್ತವೆ. ಅವ್ರು ಏನೋ ಮಾಡ್ಕೊಂತಾರೆ. ಇದು ನಿಮ್ಮನೇದು ಏನಾರು ಕಿತ್ಕೊಂಡ್ ತಿಂತ ಇದಾರ? ನಿಮ್ಮನ್ನ ಏನಾರು ಕಿತ್ಕೊಂಡ್ ತಿಂತಾರ? ಇಲ್ಲ ನಿಮ್ಮ ಸಂಬಳದಲ್ಲಿ ಏನಾರು ಕೇಳ್ತಾ ಇದಾರೆ ಕೊಡ್ರಿ ಅಂತ? ಇಲ್ಲ ತಾನೆ. ನಿಮ್ಗೆ ಅಷ್ಟೊಂದು ಬಾಡಿಗೆ ಬರ್ತಾ ಇಲ್ಲ, ಆಟೋದಲ್ಲಿ ನಮಗೆ ಅನ್ಯಾಯ ಆಗ್ತಿದ್ದಾರೆ, ನೀವು ಬೈಕ್ ತಗೊಂಡು ಓಡಿಸಿ. ಯಾರು ನಿಮ್ಮನ್ನು ಕೇಳ್ತಾರ? ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ಕೇಳಲ್ಲ. ನಿಮ್ಗೆ ಅದ್ರಲ್ಲಿ ಬಾಡಿಗೆ ಬರ್ತಾ ಇಲ್ಲ, ನಮಗೆ ಲಾಸ್ ಆಗ್ತಾ ಇದೆ ಅಂದ್ರೆ ಬೇಡ, ಬೈಕ್ ಟ್ಯಾಕ್ಸಿ ತಗೊಂಡು ನೀವು ಓಡಿಸಿ. ಇದೇ ಒಂದೇ ಮಾತು ನಾವ್ ಹೇಳೋದು. ನಿಮ್ ಕೈಲಾದ್ರೆ ಮಾಡಿ ನೋಡಿ. ಬೈಕ್ ಟ್ಯಾಕ್ಸಿ ಎಷ್ಟು ಕಷ್ಟ ಇದೆ ಅಂತ ಮಾಡಿ ನೋಡಿ, ಗೊತ್ತಾಗುತ್ತೆ ಅವಾಗ ಒಂದಿನ. ಎಷ್ಟು ಬ್ಯಾಕ್ ಪೇನ್ ಬರುತ್ತೆ, ಎಷ್ಟು ಡಸ್ಟ್ ಪೊಲ್ಯೂಷನ್ ಅಲ್ಲಿ ಎಷ್ಟು ಕಷ್ಟ ಬಿದ್ದು ಮಾಡ್ತಾರೆ ಅಂತ. ಅವ್ರ ಕಷ್ಟ ಏನು ಅಂತ ನಿಮ್ ಮಾಡಿದ್ರಲ್ಲೇ ಗೊತ್ತಾಗೋದು. ಸುಮ್ಮನೆ ಏನೋ ಕುತ್ಕೊಂಡ್ ಬಾಯಿ ಬಂದಂಗೆ ಮಾತಾಡೋದಲ್ಲ. ರೈಡರ್ಸ್ ವಿರುದ್ಧ ಕೆಟ್ಟ ಕಾಮೆಂಟ್ಸ್ ಹಾಕೊಂಡು, ಕೆಟ್ಟ ಪದಗಳು ಯೂಸ್ ಮಾಡ್ಕೊಂಡು. ಕೆಟ್ಟ ಕೆಲಸ ಮಾಡೋರ ವಿರುದ್ಧ ಹೋರಾಡಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಅದ್ರ ವಿರುದ್ಧ ಹೋರಾಡಕ್ ಆಗಲ್ಲ ನಿಮ್ಗೆ. ಬರೀ ಅಮಾಯಕರು ಸಿಕ್ಕಿದ್ದಾರೆ ಅಂತ ಬೈಕ್ ಟ್ಯಾಕ್ಸರ್ ಹಿಡ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಕೊಂಡು ಬೈದು ಹೊಡಿಯೋದು ಇದೆಲ್ಲ ಬೇಡ. ಇದೆಲ್ಲ ಗೂಂಡಾಗಿರಿ ಅಂತಾರೆ, ಆಯ್ತಾ? ಗೂಂಡಾಗಿರಿ ದೇಶ ಅಲ್ಲ ಇದು. ಗೂಂಡಾಗಿರಿ ಬಿಟ್ಟು ಒಳ್ಳೆ ತಂದಲ್ಲಿ ನಡ್ಕೊಳ್ಳಿ, ನಿಮಗೂ ಒಳ್ಳೆ ಹೆಸರು ಬರುತ್ತೆ ಮುಂದಿನ ದಿನಗಳಲ್ಲಿ. ಓಕೆ ಸ್ನೇಹಿತರೆ, ಅವ್ರು ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಲ್ಯಾಂಗ್ವೇಜ್ಗೆ ಒಂದು ರಿವ್ಯೂ ಕೊಡಬೇಕಾಯ್ತು ಅಷ್ಟೇನೆ. ನಾವೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಡೆಲಿವರಿ ಬಾಯ್ ಸೇರೋವರೆಗೂ ತಲುಪೋರ್ಗು ಇದೇ ತರ ಸಪೋರ್ಟ್ ಮಾಡ್ತಾರೆ. ನಾವು ಎವ್ರಿಡೇ ಇದೇ ತರ ಏನೋ ಒಂದು ವಿಡಿಯೋ ಮಾಡ್ತಾನೆ ಇರ್ತೀವಿ ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಗ್ಗೆ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.